ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಈ ಒಂದು ವಿಡಿಯೋದಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ 2026 ಕರ್ನಾಟಕದಲ್ಲಿ ಯಾವಾಗ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗ್ತವೆ, ಆಮೇಲೆ ಈ ಹುದ್ದೆಗಳು ಈಗಾಗಲೇ ಅನೌನ್ಸ್ ಮಾಡಲಾಗಿದೆ. 8,176 ಹುದ್ದೆಗಳಿದಾವೆ. ಆಮೇಲೆ ವಯೋಮಿತಿ ಒಳಗೂ ಕೂಡ 5 ವರ್ಷ ಇರುವಂತದ್ದು ಸಡಿಲಿಕೆ ನಿಮ್ಗೆ ಈ ವರ್ಷ ಸಿಗಲಿಕ್ಕೆ ಹೋಗ್ತಾ ಇದೆ. ಅದ್ರ ಜೊತೆಗೆ ವಿದ್ಯಾರ್ಥಿ 10th ಮತ್ತು PUC 10th ಅಥವಾ PUC ಇರ್ತೈತಿ. ಅಂದ್ರೆ ಬೇರೆ ಬೇರೆ ಈ ಪೊಲೀಸ್ ಕಾನ್ಸ್ಟೇಬಲ್ ದಲ್ಲಿ ಹುದ್ದೆಗಳು ಬರ್ತಾ ಇರೋದರಿಂದ ಕೆಲವೊಂದಿಷ್ಟು ಪೋಸ್ಟ್ಗಳು 10th ಮೇಲೆ ಇರ್ತವೆ, ಕೆಲವೊಂದಿಷ್ಟು ಪೋಸ್ಟ್ಗಳು PUC ಮೇಲೆ ಕರಿತಾ ಇದ್ದಾರೆ. ಅದ್ರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ನೋಡೋಣ. ಈ ಎಲ್ಲ ಪಾಯಿಂಟ್ಸ್ ಗಳ ಬಗ್ಗೆ ಡಿಟೇಲ್ ಆಗಿ ಚರ್ಚೆಯನ್ನ ಮಾಡೋಣ. ಎಷ್ಟು ವಯೋಮಿತಿ ಇರುವಂತಹ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು, ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಎಲ್ಲ ಕೋರ್ಸಸ್ಗಳು ಅಂತಂದ್ರೆ ಇಲ್ಲಿ ನೀವು ನೋಡಬಹುದು, ಗ್ರೂಪ್ ಡಿ ಎಕ್ಸಾಮ್, MTS, GD, ಕರ್ನಾಟಕ ಕಾನ್ಸ್ಟೇಬಲ್ PC ಮತ್ತು PSI ಆಗಿರ್ಬಹುದು, CHSL, RPF, NTPC, SDA, FDA, VA ಈ ಎಲ್ಲ ಕ್ಲಾಸಸ್ಗಳು ನಿಮ್ಗೆ ಓನ್ಲಿ 500 rupees ಅಲ್ಲಿ ಸಿಗ್ತಾ ಇದಾವು. ಇವತ್ತು ಕೊನೆಯ ದಿನಾಂಕ ಆಗಿದೆ 1/6/2026 ಈ ಆಫರ್ ಅನ್ನ ಪಡೆದುಕೊಳ್ಳಲು. ನಾಳೆಯಿಂದ ಈ ಒಂದು ಫೀಸ್ ಗಳು 1000 rupees ಆಗುತ್ತೆ. ಇಲ್ಲಿ ನೀವು ಮುಂದೆ ನೋಡಬಹುದು ಎಷ್ಟು ಫೀಸ್ ಆಗ್ತೈತೆ ಅಂತ ಹೇಳಿ. ಹಾಗಾಗಿ ಇವತ್ತು ಕೊನೆಯ ದಿನಾಂಕ ಇದೆ ಆಫರ್ ಫೀಸ್ 1 ಜೂನ್ 2026. ಇವತ್ತು ಮುಗೀತು ಅಂತಂದ್ರೆ ಮತ್ತೆ ನಿಮ್ಗೆ ಫೀಸ್ ಇರುವಂತದ್ದು ಹೆಚ್ಚು ಆಗ್ಲಿಕ್ಕೆ ಹೋಗ್ತಾ ಇದೆ. ಅದ್ರ ಸಲುವಾಗಿ ಯಾರೆಲ್ಲ ಜಾಯಿನ್ ಆಗ್ಬೇಕಂತ ಹೇಳಿ ಅನ್ಕೊಂಡಿರಿ ಈ ಕೋರ್ಸಸ್ ಗಳಿಗೆ, ಇಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ ಅನ್ನ ಕೊಟ್ಟೇವೆ ನಾವು 8861927838 ನಂಬರ್. ಈ ನಂಬರ್ಗೆ ನೀವು ಯಾವ ಕೋರ್ಸ್ ಗೆ ಜಾಯಿನ್ ಆಗ್ಬೇಕಾಗಿದೆ ಆ ಕೋರ್ಸ್ ಅನ್ನ ಟೈಪ್ ಮಾಡಿ ನಮಗೆ ಒಂದು ಮೆಸೇಜ್ ಅನ್ನ ಮಾಡ್ರಿ. ನಿಮಗ ನಾವು ಕ್ಲಾಸಸ್ ಗಳನ್ನ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತೇವೆ. ಎಲ್ಲ ಕ್ಲಾಸಸ್ ಗಳು ನಿಮ್ಮ ಮೊಬೈಲ್ ದಲ್ಲಿಯೇ ಓಪನ್ ಆಗ್ತಾವು. ಎಲ್ಲ ಕ್ಲಾಸಸ್ ಗಳು ಟೆಲಿಗ್ರಾಮ್ ಪ್ರೈವೇಟ್ ಚಾನೆಲ್ ದಲ್ಲಿ ನಾವು ಇಟ್ಟೇವಿ. ಎಲ್ಲ ಕ್ಲಾಸಸ್ ಗಳು ರೆಕಾರ್ಡೆಡ್ ಇರ್ತವೆ. ಅದ್ರ ಜೊತೆಗೆ PDF ನೋಟ್ಸ್ ಗಳು, ಮಾಕ್ ಟೆಸ್ಟ್ ಗಳು ಆಗಿರಬಹುದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲಾನು ಕೂಡ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಸಿಗ್ತಾ ಇದೆ ಓನ್ಲಿ 500 rupees ಅಲ್ಲಿ. ಬೇಗನೆ ಈ ಒಂದು ನಂಬರ್ಗೆ ಮೆಸೇಜ್ ಅನ್ನ ಮಾಡಿ, ನಿಮ್ಗೆ ಯಾವ ಕೋರ್ಸ್ ಬೇಕು ಆ ಕೋರ್ಸ್ ಅನ್ನ ಟೈಪ್ ಮಾಡ್ರಿ ಮತ್ತು ಮೆಸೇಜ್ ಮಾಡಿ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ರಿ. ಇಲ್ಲಿ ಫಸ್ಟ್ ಪಾಯಿಂಟ್ ನಾವು ಡಿಟೇಲ್ ಆಗಿ ಚರ್ಚೆ ಮಾಡುವಂತದ್ದು ಯಾವ್ದಿದೆ ಅಂತಂದ್ರೆ ಇಲ್ಲಿ ವಯೋಮಿತಿ ಎಷ್ಟು ಆಗಬಹುದು ಅಂತ ಹೇಳಿ. ಈಗಾಗಲೇ ನ್ಯೂಸ್ ಪೇಪರ್ ದಲ್ಲಿ ಬಂದಿರುವ ಹಾಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಕೊಡಲಾಗುವುದು ಪೊಲೀಸ್ ಇಲಾಖೆಯಿಂದ ಬರುವಂತಹ ಎಲ್ಲ ಹುದ್ದೆಗಳಿಗೆ ಅಂತ ಹೇಳಲಾಗಿದೆ. ಇದು 2022 ಒಂದು ನೋಟಿಸ್ ಅನ್ನ ನಾನು ತಗೊಂಡೇನಿ. 2022ರಲ್ಲಿ ಕನಿಷ್ಠ ವಯಸ್ಸು 19 ಇರ್ಬೇಕಂತ ಹೇಳಿತ್ತು. ಈ ವಯಸ್ಸು ಈಗ ಎಷ್ಟು ಆಗ್ಲಿಕ್ಕೆ ಹೋಗ್ತಾ ಇದೆ, 18 ವಯಸ್ಸು ಆಗ್ಲಿಕ್ಕೆ ಹೋಗ್ತಾ ಇದೆ. ಇದ್ರ ಜೊತೆಗೆ ಪರಿಶಿಷ್ಟ ಜಾತಿ SC, ಆಮೇಲೆ ಪರಿಶಿಷ್ಟ ಪಂಗಡ ST ಕ್ಯಾಟಗರಿ, ಆಮೇಲೆ OBC ದಲ್ಲಿ ಯಾರ್ಯಾರು ಬರ್ತಾರೆ ಇದರಲ್ಲಿ 2A, 2B, 3rd A, ಆಮೇಲೆ 3rd B, ಆಮೇಲೆ ಕ್ಯಾಟಗರಿ 1 ಈ ಎಲ್ಲರೂ ಕೂಡ ಎಲ್ಲಿ ಬರ್ತಾರೆ, ಹಿಂದುಳಿದ ವರ್ಗದೊಳಗೆ ಬರ್ತಾ ಇದ್ದಾರೆ. ಈ ಎಲ್ಲಾ ಅಭ್ಯರ್ಥಿಗಳಿಗೆ 27 ವರ್ಷ ಆ ಟೈಮ್ ದಲ್ಲಿ ಇತ್ತು. ಇದರಲ್ಲಿ 5 ವರ್ಷಗಳನ್ನ ನಾವು ವಯೋಮಿತಿ ಸಡಿಲಿಕೆಯನ್ನ ಪ್ಲಸ್ ಮಾಡಿದ್ವಿ ಅಂತಂದ್ರ ಇದು ಎಷ್ಟಾಗುತ್ತೆ, 32 ವರ್ಷದವರೆಗೆ ನೀವು ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಆಮೇಲೆ ಇತರೆ ಅಭ್ಯರ್ಥಿಗಳಿಗೆ ಅಂತಂದ್ರೆ ಜನರಲ್ ಕ್ಯಾಟಗರಿ ಅಂತಂದ್ರೆ ಈ ಕ್ಯಾಟಗರಿ ಇಲ್ಲದೆ ಇರುವಂತಹವರಿಗೆ 25 ವರ್ಷ ಅವಾಗಿತ್ತು. ಇದರಲ್ಲಿ 5 ವರ್ಷಗಳನ್ನ ನಾವು ಸೇರಿಸಿದ್ವಿ ಅಂತಂದ್ರೆ ಇದು 30 ವರ್ಷ ಆಗುತ್ತೆ. ಅಂತಂದ್ರೆ 2A, 2B, 3rd A, 3rd B ಮತ್ತು ಕ್ಯಾಟಗರಿ 1 ಇರುವಂತಹ ಅಭ್ಯರ್ಥಿಗಳಿಗೆ 32 ವರ್ಷ ಆಗ್ಲಿಕ್ಕೆ ಹೋಗ್ತಾ ಇದೆ. ಅಂದ್ರೆ 32 ವರ್ಷದವರೆಗೆ ಇರುವಂತಹ ಎಲ್ಲ ಅಭ್ಯರ್ಥಿಗಳು 18ರಿಂದ 32 ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಆಮೇಲೆ ಜನರಲ್ ಕ್ಯಾಟಗರಿದವರು 18ರಿಂದ 30 ವರ್ಷ ಇರುವಂತವರು ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಅದ್ರ ಜೊತೆಗೆ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಅಭ್ಯರ್ಥಿಗಳಿಗೆ ಅವಾಗ 30 ಇತ್ತು. ಇದರಲ್ಲಿ 5 ವರ್ಷಗಳನ್ನ ಪ್ಲಸ್ ಮಾಡಿದ್ವಿ ಅಂತಂದ್ರೆ ಇದು 35 ವರ್ಷ ಇಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇದೆ. ಓಕೆ, ಈಗ ಈ ಒಂದು ಅಪ್ಲಿಕೇಶನ್ಸ್ ಗಳು ಯಾವಾಗ ಪ್ರಾರಂಭ ಆಗಬಹುದು ಅನ್ನೋದು ಬಹಳಷ್ಟು ಜನರು ಕೇಳುವಂತಹ ಒಂದು ಪ್ರಶ್ನೆ. ಅಪ್ಲಿಕೇಶನ್ ಡೇಟ್ ಯಾವಾಗ ಬರುತ್ತೆ PC ಮತ್ತು PSI ಅಂತ. ಈಗಾಗಲೇ ನಾನು ಒಂದು ವಿಡಿಯೋವನ್ನ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೆ ಮೇ ತಿಂಗಳ ಕೊನೆಯವರೆಗೆ ನೋಡ್ಲಿಕ್ಕೆ ಸಿಗಬಹುದು ಅಂತ ಹೇಳಿ. ಯಾಕಂತಂದ್ರೆ ಮೇ ಕೊನೆಯ ವಾರದಲ್ಲಿ ಬಹಳಷ್ಟು ನೋಟಿಫಿಕೇಶನ್ಸ್ ಗಳು ಬಿಡುಗಡೆ ಆಗಿದ್ದು ಡಿಪಾರ್ಟ್ಮೆಂಟ್ ದಿಂದ ಅತಿ ತುರ್ತಾಗಿ ಈ ಒಂದು ಮಾಹಿತಿಯನ್ನ ಕಳಿಸ್ರಿ, ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ ಅಂತೇಳಿ. ಆ ಒಂದು ಅಂದಾಜಿನ ಪ್ರಕಾರ ಮೇದಲ್ಲಿ ಆಗಬಹುದಾಗಿತ್ತು. ಬಟ್ ಈಗ ಯಾವುದೇ ರೀತಿ ಇರುವಂತಹ ಸುಳಿವು, ಆಮೇಲೆ ಯಾವುದೇ ರೀತಿ ಇರುವಂತಹ ಮೆಸೇಜ್ಗಳು, ಆಮೇಲೆ ಯಾವುದೇ ರೀತಿ ಇರುವಂತಹ ನೋಟಿಫಿಕೇಶನ್ಸ್ ಗಳು ಇನ್ನೂವರೆಗೂ KSP ದಿಂದ ಬರ್ತಾ ಇಲ್ಲ. ಹಾಗಾಗಿ ಒಂದ್ ಸ್ವಲ್ಪ ವೇಟ್ ಮಾಡೋಣ. ಬಹಳಷ್ಟು ಅಭ್ಯರ್ಥಿಗಳು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ.
ಆಕ್ಚುಲಿ ಆಗ್ಬೇಕು, ಇಲ್ಲಿವರೆಗೆ ಯಾವುದು ಕೂಡ ಒಳ್ಳೆ ರೀತಿಯಿಂದ ನೋಟಿಫಿಕೇಶನ್ ಕೂಡ ಆಗಿಲ್ಲ ಅಭ್ಯರ್ಥಿಗಳಿಗೆ. ಮತ್ತು ಬಹಳಷ್ಟು ಹುಡುಗರು ಹುಡುಗಿಯರು ಜಾಬ್ ಇಲ್ಲದೆ ಮನೆಯಲ್ಲೇ ಕೂತ್ಕೊಂಡಾರೆ. ಎಷ್ಟಂತ ಹೇಳಿ ಅಭ್ಯಾಸ ಮಾಡೋದು ಅಂತೇಳಿ ಕೋಚಿಂಗ್ ಸೆಂಟರ್ ದಿಂದ ಎಲ್ಲರೂ ಬಂದು ಮನೆಯಲ್ಲಿ ಕುಂತು ಮತ್ತೆ ಹೊಲದಲ್ಲಿ ಕೆಲಸ, ಬೇರೆ ಬೇರೆ ಕಡೆ ಕೆಲಸವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಯಾರೆ. ಸೊ ಅಂತಹ ಅಭ್ಯರ್ಥಿಗಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಗೌರ್ಮೆಂಟ್ ಕೂಡ ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕು. ಈ ರೀತಿ ಬಹಳಷ್ಟು ಅಭ್ಯರ್ಥಿಗಳಿಗೆ ಜಾಬ್ ಇಲ್ಲದೆ ಇರುವಂತದ್ದು ಎಷ್ಟು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂತೇಳಿ. ಸೊ ಅದ್ರ ಬಗ್ಗೆ ಗಮನವನ್ನ ಕೊಟ್ಟು ಗೌರ್ಮೆಂಟ್ ಇರ್ತಕ್ಕಂಥದ್ದು ಬಹಳಷ್ಟು ಡಿಪಾರ್ಟ್ಮೆಂಟ್ ಗಳಲ್ಲಿ ಇರುವಂತಹ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿಕ್ಕೆ ಅಪ್ಲಿಕೇಶನ್ಸ್ ಗಳನ್ನ ಬಿಡಬೇಕಾಗಿದೆ. ಸೊ ಈ ಒಂದು KSP ದಿಂದ ಬರುವಂತಹ ಯಾವುದೇ ಮಾಹಿತಿ ಇಲ್ಲದೆ ಇರೋದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇಲ್ಲ ನಿಮ್ಗ ಇದ ಡೇಟಿಗೆ ಬರ್ತೈತೆ ಅಂತೇಳಿ. ಬಟ್ ನನಗ ಅನಿಸ್ತೈತಿ ಈ ಒಂದು ಜೂನ್ ತಿಂಗಳಲ್ಲಿ ನಿಮ್ಮ ಅಪ್ಲಿಕೇಶನ್ಸ್ ಗಳು ನೋಡ್ಲಿಕ್ಕೆ ಸಿಗಬಹುದು. ಬಟ್ ಯಾವಾಗ ಅಂತ ಹೇಳಿ ಪಕ್ಕಾ ಹೇಳಲಿಕ್ಕೆ ಬರಂಗಿಲ್ಲ. ಜೂನ್ 2026ರಲ್ಲಿ ನಿಮ್ಮ ನೋಟಿಫಿಕೇಶನ್ ನೋಡ್ಲಿಕ್ಕೆ ಸಿಗ್ತೈತಿ. ಬಟ್ ಶ್ಯೂರ್ ಇಲ್ಲ ಇದ ತಿಂಗಳ ಆಗ್ತೈತಿ ಅಂತ ಹೇಳಿ. ಯಾಕಂತಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಮೇ ಕೊನೆಯ ವಾರದಲ್ಲಿ ಬರ್ತೈತಿ ಅಂತ ಹೇಳಿ, ಬಟ್ ಬರ್ಲಿಲ್ಲ. ಸೊ ಹಾಗಾಗಿ ಜೂನ್ ತಿಂಗಳಲ್ಲಿ ನೋಡ್ಲಿಕ್ಕೆ ಸಿಗಬಹುದು ಈ ಒಂದು KSP ದಿಂದ ನೋಟಿಫಿಕೇಶನ್ಸ್ ಗಳು. ಜೂನ್ ದಲ್ಲಿ ಬಂದು ಅಂತಂದ್ರ ನಿಮಗೆ ಟೈಮ್ ಎಷ್ಟು ಉಳಿತೈತಿ ಈ ಒಂದು ಎಕ್ಸಾಮ್ ಗೆ ಪ್ರಿಪರೇಷನ್ ಮಾಡಲು? ಬಹಳ ಮಾಡಿ 3 ತಿಂಗಳವರೆಗೆ ನಿಮ್ಗೆ ಟೈಮ್ ಉಳಿತೈತಿ. ಈ 3 ತಿಂಗಳ ಒಳಗಡೆನೆ ನೀವು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಇದರಲ್ಲಿ ಇರುವಂತ ಅಂದ್ರೆ PC ಎಕ್ಸಾಮ್ ಗೆ ಇರುವಂತ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನೀವು ಹಿಸ್ಟ್ರಿ, ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ ಆಗಿರಬಹುದು, ಸೈನ್ಸ್, ಕರೆಂಟ್ ಅಫೇರ್ಸ್ 1 ಇಯರ್ದು ಮಾಡ್ಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ 1 ಇಯರ್, ಮಾಡ್ಬೇಕು. ಆಮೇಲೆ ಮೆಂಟಲ್ ಎಬಿಲಿಟಿ, ಈ ಎಲ್ಲ ಸಬ್ಜೆಕ್ಟ್ ಗಳನ್ನ ಓದ್ಬೇಕಾಗ್ತೈತಿ PC ಎಕ್ಸಾಮ್ ಗೆ. PSI ದಲ್ಲಿಯೂ ಕೂಡ ಪೇಪರ್ 1ರಲ್ಲಿ ಇದ ಇರ್ತೈತಿ. ಕೆಲವೊಂದಿಷ್ಟು ಟಾಪಿಕ್ ಗಳು ಆಗಿರಬಹುದು ಅಥವಾ ಕೆಲವೊಂದಿಷ್ಟು ಸಬ್ಜೆಕ್ಟ್ ಗಳು ಬೇರೆ ಇದರಲ್ಲಿ ಆಡ್ ಮಾಡಿ PSI ಎಕ್ಸಾಮ್ ದಲ್ಲಿ ಪೇಪರ್ 1ರಲ್ಲಿ ಇರ್ತೈತಿ. ಸೊ ಹಾಗಾಗಿ ಇಷ್ಟೆಲ್ಲ ಓದ್ಬೇಕಾಗಿರ್ತೈತಿ. ಈ 3 ತಿಂಗಳಲ್ಲಿ ನೀವು ಏನ್ ಮಾಡ್ಬೇಕು, ಇಷ್ಟೆಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡು ನೆನಪಿನಲ್ಲಿ ಇಟ್ಕೋಬೇಕು. ಆಮೇಲೆ ಎಕ್ಸಾಮ್ ಅನ್ನ ಒಳ್ಳೆ ರೀತಿಯಿಂದ ಬರಿಬೇಕಾಗಿರೋದರಿಂದ ಈಗಲಿಂದಲೇ ನೀವು ನಿಮ್ಮ ತಯಾರನ್ನ ನಡೆಸ್ರಿ. PSI ಮತ್ತು PC ಎಕ್ಸಾಮ್ ಗೋಸ್ಕರ ನಮ್ಮ ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಕೋರ್ಸ್ ಇದೆ. ರೆಕಾರ್ಡೆಡ್ ಕ್ಲಾಸಸ್ ಗಳು ಇದಾವು. ಇದನ್ನ ನೀವು 3 ತಿಂಗಳ ಒಳಗಡೆನೆ ನೀವು ಏನ್ ಮಾಡಬಹುದು, ಈ ಕ್ಲಾಸಸ್ ಗಳನ್ನ ಮುಗಿಸಬಹುದಾಗಿದೆ. ಇದ್ರ ಜೊತೆಗೆ ಈ ಪ್ಯಾಕೇಜ್ ದಲ್ಲಿ ನಿಮ್ಗೆ PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಎಲ್ಲಾನು ಕೂಡ ಸಿಗ್ತಾ ಇದೆ. ಓನ್ಲಿ 500 rupees ಅಲ್ಲಿ ಇದು ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. ಇದರ ಆಫರ್ ಡೇಟ್ ಇರುವಂತದ್ದು ಇವತ್ತು ಕೊನೆಯ ದಿನಾಂಕ ಆಗಿದೆ, 1 ಜೂನ್ 2026. ಸೊ ಹಾಗಾಗಿ ಬೇಗನೆ ನೀವು ಈ ಒಂದು ಕೊಟ್ಟಿರುವಂತ ನಂಬರ್ಗೆ ಮೆಸೇಜ್ ಮಾಡ್ರಿ. ಆಮೇಲೆ ಬೇಗನೆ ನೀವು ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ರಿ. ಈಗಲಿಂದಲೇ ಸ್ಟಡಿಯನ್ನ ಮಾಡ್ರಿ. ಆಮೇಲೆ ಇನ್ನೊಂದು, ಈಗ ಬಹಳಷ್ಟು ಜನರ ಒಂದು ತಲೆಯೊಳಗೆ ಇರಬಹುದು ಏನು ಅಂತಂದ್ರೆ ಈಗ ಸ್ಟಡಿ ಮಾಡಿ ಏನ್ ಮಾಡೋದು, ಕಾಲ್ಫಾರ್ಮ್ ಅಂತೂ ಆಗ್ತಾ ಇಲ್ಲ ಯಾವ್ದು ಅಂತೇಳಿ. ಬಟ್ ನಾವೊಂದು ಹೇಳೋದೇನು ಅಂತಂದ್ರೆ ನೀವು ಕಾಲ್ಫಾರ್ಮ್ ಆದ್ಮೇಲೆ ಸ್ಟಡಿ ಮಾಡಿದ್ರ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಹಾಗಾಗಿ ಈಗಲಿಂದಲೇ ಸ್ಟಡಿ ಮಾಡಿ ಕಾಲ್ಫಾರ್ಮ್ ಆಗೋಕ್ಕಿಂತ ಮುಂಚೆನೆ ನೀವು ತಯಾರಿಯೊಳಗೆ ಇರ್ಬೇಕು. ಯಾಕಂದ್ರೆ ಕಾಂಪಿಟೇಷನ್ ಬಹಳ ಜಬರ್ದಸ್ತ್ ಕಾಂಪಿಟೇಷನ್ ಆಗ್ಲಿಕ್ಕೆ ಹೋಗ್ತೈತಿ. ಸೊ ಹಾಗಾಗಿ ಯಾರು ಈಗ ಎಲ್ಲ ರೆಡಿ ಒಳಗ್ ಕುಂತಿರ್ತೇರಿ, ಕಾಲ್ಫಾರ್ಮ್ ಆದ್ಮೇಲೆ ಬರೀ ರಿವಿಷನ್ ಮಾಡ್ತಾ ಹೋಗ್ಬೇಕು. ಸೊ ಅಂತವ್ರಿಗೆ ಮಾತ್ರ ಸೆಲೆಕ್ಷನ್ ಆಗುವಂತಹ ಒಂದು ಚಾನ್ಸಸ್ ಇರ್ತೈತಿ. ಸೊ ಹಾಗಾಗಿ ನಾ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಈಗಲಿಂದಲೇ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಕಾಲ್ಫಾರ್ಮ್ ಆಗೋಕ್ಕಿಂತ ಮುಂಚೆ ಸಿಲೆಬಸ್ ಮುಗಿಸ್ಕೊಂಡು ಎಲ್ಲ ತಿಳ್ಕೊಂಡು ಕುಂಡ್ರಿ. ಆಮೇಲೆ ಕಾಲ್ಫಾರ್ಮ್ ಆದ ತಕ್ಷಣ ಏನು ಅಂತಂದ್ರ ನೀವು ರಿವಿಷನ್ ಮಾಡಿ 1-2 ತಿಂಗಳ ಆರಾಮಾಗಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೋದು. ಇಲ್ಲಪ್ಪ ನೀವು ಕಾಲ್ಫಾರ್ಮ್ ಆದ್ಮೇಲೆ ಅಭ್ಯಾಸ ಮಾಡ್ತೀನಿ ಅಂತಂದ್ರ ಏನ್ ಸಿಲೆಬಸ್ ಇರ್ತೈತೆ ಆ ಸಿಲೆಬಸ್ ಅನ್ನ ಮುಗಿಸಬಹುದು ಮಾತ್ರ. ಬಟ್ ರಿವಿಷನ್ ಮಾಡಕ್ ಟೈಮ್ ಸಿಗಂಗಿಲ್ಲ, ಸರಿಯಾಗಿ ನೆನಪು ಉಳಿಯಂಗಿಲ್ಲ. ಎಕ್ಸಾಮ್ ದಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಆದ್ಮೇಲೆ ನಿಮ್ಮ ಆನ್ಸರ್ಸ್ ಗಳು ರಾಂಗ್ ಆಗ್ತವೆ. ಆಮೇಲೆ ಸೆಲೆಕ್ಷನ್ ಹೆಂಗ್ ಆಗುತ್ತೆ ಆಮೇಲೆ ರಾಂಗ್ ಆಯ್ತು ಅಂತಂದ್ರೆ. ಸೊ ಅದ್ರ ಸಲುವಾಗಿ ಹೇಳ್ತಾ ಇರುವಂತದ್ದು ಈಗಲಿಂದಲೇ ನಿಮ್ಮ ಸ್ಟಡಿಯನ್ನ ಒಳ್ಳೆ ರೀತಿಯಿಂದ ನಡೆಸ್ರಿ. ನಿಮ್ಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತಂದ್ರೆ ಒಂದ್ಸಲ ಮುಗಿಸಿ ಕುಂತು ಬಿಡ್ರಪ್ಪ. ಹೌದಾ, ಒಂದ್ಸಲ ಎಲ್ಲ ಸಿಲೆಬಸ್ ಅನ್ನ ಮುಗಿಸ್ರಿ ಒಳ್ಳೆ ರೀತಿಯಿಂದ. ಆಮೇಲೆ ಡೈಲಿ ಸ್ವಲ್ಪ ರಿವಿಷನ್ ಮಾಡ್ತಾ ಹೋಗ್ರಿ, ಆರಾಮಾಗಿ ಆಗ್ತೈತಿ. ಒಮ್ಮೆಲೆ ಅಪ್ಲಿಕೇಶನ್ ಬಂದ್ಮೇಲೆ ಅಪ್ಲಿಕೇಶನ್ ಹಾಕಾಕ 1-2 ದಿವಸ ಓಡಾಡ್ತೀರಿ. ಆಮೇಲೆ ಗ್ರಾಮೀಣ ಅದು ಇದು ಕನ್ನಡ ಮಾಧ್ಯಮ ತೆಗ್ಯಾಕ 7 ದಿವಸ ಓಡಾಡ್ತೀರಿ. ಆಮೇಲೆ ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ತೆಗ್ಯಾಕ 7 ದಿವಸ ಓಡಾಡ್ತೀರಿ. 1 ತಿಂಗಳಲ್ಲೇ ಹೋಗ್ತದೆ. 2 ತಿಂಗಳದಾಗ ಏನ್ ಮಾಡ್ತೀರಪ್ಪ ನೀವು? 2 ತಿಂಗಳದಾಗ ಇಷ್ಟೆಲ್ಲ ಸಿಲೆಬಸ್ ಮುಗಿಸ್ತೀರಿ, ಇಷ್ಟೆಲ್ಲ
ಆಗಂಗಿಲ್ಲ ಭಾಳ ಸಿಲೆಬಸ್ ಇರೋದ್ರಿಂದ ಎಲ್ಲಾ ಚಾಪ್ಟರ್ಗಳನ್ನ ನೆನಪಿಟ್ಕೋಬೇಕು. ಬರೇ ಓದಿ ಕೇಳಿ ಮಾಡಿದ್ರ ಆಗಂಗಿಲ್ಲ, ನೆನಪಿಟ್ಕೋಬೇಕು. ನಿಮ್ ತಲಿಯೊಳಗೆ ಎಷ್ಟು ಇರ್ತೈತ್ಲಾ ಅದು ಬಹಳ ಇಂಪಾರ್ಟೆಂಟ್. ಪುಸ್ತಕದಲ್ಲಿರುವಂತಹ ಅಥವಾ ನೋಟ್ಸ್ ದಲ್ಲಿರುವಂತಹ ಅಕ್ಷರಗಳು ಆಮೇಲೆ ನೋಟ್ಸ್ ದಲ್ಲಿರುವಂತಹ ಅಕ್ಷರಗಳು ಯಾವಾಗ್ಲೂ ಕೂಡ ನಿಮ್ಗ ಯೂಸ್ ಆಗಂಗಿಲ್ಲ, ನಿಮ್ ತಲೆಯೊಳಗೆ ಇರುವಂತದ್ದನ್ನೇ ಯೂಸ್ ಆಗ್ತತಿ. ಅದರ ಸಲುವಾಗಿ ನಿಮ್ಮ ತಯಾರನ್ನ ಒಳ್ಳೆ ರೀತಿಯಿಂದ ಈಗ್ಲಿಂದಲ ನಡೆಸ್ರಿ. ಆಮೇಲೆ ಒಳ್ಳೆ ರೀತಿಯಿಂದ ನಿಮ್ಮ ಪ್ರಿಪರೇಷನ್ ಅನ್ನ ಮಾಡ್ರಿ. ಓಕೆನಾ? ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಆಮೇಲೆ ಇದ್ರ ಬಗ್ಗೆ ಏನಾದ್ರೂ ನೋಟಿಫಿಕೇಶನ್ಸ್ ಗಳು ಬಂದು ಅಂತಂದ್ರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಮತ್ತು ವಾಟ್ಸ್ಆಪ್ ಚಾನಲ್ ದಲ್ಲಿ ನಾನು ಶೇರ್ ಮಾಡಿರ್ತೇನೆ. ಅಪ್ಡೇಟ್ಸ್ ಗಳು ಏನಾದ್ರೂ ಬಂದಿತ್ತು ಅಂದ್ರೆ ಸಣ್ಣ ಪುಟ್ಟ. ಸೊ ಹಾಗಾಗಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಆಮೇಲೆ ವಾಟ್ಸ್ಆಪ್ ಚಾನೆಲ್ದು ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಕೆಳಗಡೆ ಸಿಗ್ತೈತಿ. ಅಲ್ಲಿ ಹೋಗಿ ಜಾಯಿನ್ ಆಗ್ರಿ. ಆಮೇಲೆ ಅಪ್ಡೇಟ್ಸ್ ಗಳಿಗೆ ಮಾಹಿತಿಯನ್ನ ಪಡ್ಕೊಳ್ರಿ. ಓಕೆ, ಧನ್ಯವಾದಗಳು. ಜೈ